ಖಲಿಸ್ತಾನಿ ವಿರುದ್ಧ ಕಠಿಣ ನಿಲುವು ತಾಳಿದ್ದ ತುಮಕೂರು ಮೂಲದ ಸಂಸದ ಚಂದ್ರ ಆರ್ಯಗೆ ಕೆನಡಾ ಮುಂದಿನ ಚುನಾವಣೆಗೆ ಟಿಕೆಟ್ ಕೊಡಲು ನಿರಾಕರಿಸಿದೆ. ಅದಕ್ಕೆ ಅವರು ಕೊಟ್ಟಿರೋ ಕಾರಣ ಭಾರತ ಪ್ರವಾಸ ವೇಳೆ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿದ್ರಂತೆ. ಅದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿರುವಂತೆ ತಮ್ಮ ಮೇಲೆ ಭಾರತ ಸರ್ಕಾರ ಪ್ರಭಾವ ಇದೆ ಅನ್ನೋ ಆರೋಪವನ್ನ ತಿರಸ್ಕಾರ ಮಾಡಿದ್ದಾರೆ ಚಂದ್ರ ಆರ್ಯ ಅವರು. ಏನಿದೆ ಹೊಸದು? ಇದು ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರು ಪ್ರಕಟಿತ ಕೊಟ್ಟಿಲ್ಲ, ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿದೆ, ಕೊಟ್ಟಿಲ್ಲ. DK ಶಿವಕುಮಾರ್ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಕೊಡಲಿಲ್ಲ. ಯಾಕೆ? ಮುಸ್ಲಿಮರನ್ನು ಎದುರು ಹಾಕಿದ್ದಾರೆ ಅಂತ. ಅದನ್ನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಎಲ್ಲವನ್ನೂ ಹೇಳಾಯ್ತು. ಅವ್ರು ಬಂದ ಮೆಮೊರಾಂಡಮ್ ಕೊಟ್ಟಿದ್ರು, ಅದಕ್ಕೆ ನಾವು ಕೊಟ್ಟಿಲ್ಲ ಅಂತ ಕೊಡ್ಲಿಲ್ಲ. ಅದನ್ನ ನೀವು ಅಪೋಸ್ ಮಾಡದೇ ಇದ್ದಾಗ ಇದನ್ನ ಹೆಂಗ್ ಅಪೋಸ್ ಮಾಡ್ತೀರಿ? ಅವ್ರ ದೇಶಕ್ಕೆ ತಕ್ಕಂತೆ ಆ ಪಾರ್ಟಿನವರು ಕೊಡಲ್ಲ ಅಂತಾರೆ. ಅವ್ರು ಕಲಿಸ್ತಾನೇ ಬೇಕು, ಅವ್ರ ಟೆರರಿಸ್ಟ್ಗಳೇ ಬೇಕು. ಆ ಕೆನಡಾ ಅನ್ನೋ ದೇಶಕ್ಕೆ ಟ್ರಂಪ್ ಅಂತವನೇ ಬೇಕು. ನನ್ನ ಪ್ರಕಾರ ಟ್ರಂಪ್ ಅಂತವ್ರು ಇನ್ನೊಂದು 26 ಜನ ಟ್ರಂಪ್ಗಳು ಉಟ್ಕೋಬೇಕು ಆ ದೇಶದಲ್ಲಿ, ಬುಡಿಬೇಕು ಅವ್ರನ್ನ ಅಂತ ನಾವು ಅನ್ಕೋಬೇಕು ಅವಾಗ ಅಷ್ಟೇ. ಎಸ್. ಇನ್ನು ಬೆಂಗಳೂರಿನ ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಪತಿಯೊಬ್ಬ ಪತ್ನಿಯನ್ನು ಕೊಂದು ದೇಹವನ್ನು ತುಂಡರಿಸಿ ಸೂಟ್ ಕೇಸ್ಗೆ ತುಂಬಿದ್ದಾನೆ. ಮಹಾರಾಷ್ಟ್ರ ಮೂಲದ ರಾಕೇಶ್ ಎಂಬಾತ ಈ ಕೃತ್ಯವನ್ನು ನಡೆಸಿರೋದು. ಕೊಲೆ ಬಳಿಕ ಮಹಾರಾಷ್ಟ್ರದಲ್ಲಿರುವ ಅವರ ಪತ್ನಿ ಪೋಷಕರಿಗೆ ಮಾಹಿತಿ ಕೊಟ್ಟಿದ್ದಾನೆ. ಏನಿದೇನು ಕಾಮನ್ ಆಗೋಯ್ತಾ? ಈಸಿ ಆಗೋಯ್ತಾ? ಇದು ಸಾಯಿಸು, ಕತ್ತರಿಸು, ಅಲ್ಲಿ ಹಾಕು, ಫ್ರಿಡ್ಜ್ಗೆ ಹಾಕು, ಸೂಟ್ ಕೇಸ್ಗೆ ಹಾಕು, ಗೋಣಿ ಚೀಲಕ್ಕೆ ಹಾಕು, ಕತ್ತು ತಗೊಂಡೋಗು. ಏನಿದು ಮನಸ್ಥಿತಿ ಹೆಂಗಿರುತ್ತೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾ ಬರ್ದಿಟ್ಕೊಳ್ಳಿ. ಅದಿಲ್ಲದೆ ಇರೋರೆಲ್ಲ ನೆಮ್ಮದಿಯಾಗಿದ್ದಾರೆ, ಅದರೊಳಗಡೆ ಮುಳುಗಿರೋರೆಲ್ಲ ಸಾಯ್ರಿ. ಇನ್ನು ರಾಜ್ಯದಲ್ಲಿ ಅಕಾಲಿಕ ಮಳೆ ನಾನಾ ಅವಾಂತರವನ್ನು ತಂದಿಟ್ಟಿದೆ. ಧಾರವಾಡ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದೆ. ಕಲಘಟಗಿ ತಾಲೂಕಿನ ಗುಡಿಹಾಳ ಗ್ರಾಮದ ಶಾಲೆ ಆವರಣದಲ್ಲಿ ಜಲಾವೃತವಾಗಿತ್ತು. ಮಕ್ಕಳು ಪರದಾಡ್ಬಿಟ್ರು. ನಂತರ ಗೂಡ್ಸ್ ವಾಹನದಲ್ಲಿ ಅವ್ರನ್ನೆಲ್ಲ ಮನೆಗೆ ಸೇರಿಸಿದ್ದಾರೆ. ಇನ್ನು ಬಿರುಗಾಳಿ ಸಹಿತ ಮಳೆಗೆ ಹಾಸನದ ಸೋಮನಹಳ್ಳಿಯಲ್ಲಿ ಹಲವು ಮನೆಗಳೇ ಹಾನಿಯಾಗಿದೆ. ಸಲ್ಮಾನ್ ಖಾನ್ ಹೇಳ್ತಾನಂತೆ ವಿಷ್ಣೋಯ್ ಬೆದರಿಕೆ ಬಗ್ಗೆ, ಎಷ್ಟು ದಿನ ಬದುಕ್ತೀನಿ ಅನ್ನೋದು ದೇವ್ರಿಗೆ ಗೊತ್ತಿದೆ. ಐಸನ್ ಬರೀಬೇಕು ಅಷ್ಟೇ, ಐಸನ್ ಬರೆಯುತ್ತೆ ಗೊತ್ತು. ಅದು ನಮಗೂ ಗೊತ್ತುಪ್ಪ ಎಲ್ಲ. ಸುಮ್ಮನೆ ಮಧ್ಯದಲ್ಲಿ ಏನು ಕತೆ, ಎಷ್ಟೇ ಭದ್ರತೆ ಇದ್ರು ನನ್ನನ್ನು ನಾನು ರಕ್ಷಿಸ್ಕೊಳ್ಳೋದು ಸುಲಭದ ಮಾತಲ್ಲ. ಕರೆಕ್ಟು, ತುಂಬ ಲಾಂಗ್ ಆಗೋಯ್ತು ಈ ತಿಂಗ್ ಕಾಟ ಕೊಟ್ಟಿರೋದು ಅಲ್ವಾ? ಬಾಯ್ ಎಂದು ಕೂಗೋರೆಲ್ಲ ಥಿಯೇಟ್ರಿಗೆ ಬರಲ್ಲ. ಲೇಟಾಗಿ ರಿಯಲೈಸ್ ಆಗಿದ್ದಂಗೆ ಸರ್. ದಕ್ಷಿಣದ ನಟರನ್ನು ಸೇರಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ಕಷ್ಟ ಅಂತ ಸಲ್ಮಾನ್. ಯಾಕೆ ಕಷ್ಟ? ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ರಿಗೂ ಒಪ್ಸೋದು ಕಷ್ಟ ಆಗ್ಬಿಟ್ಟಿದೆ ಅಂತ. ಅಲ್ಲ, ದಕ್ಷಿಣದ ನಟರನ್ನ ಸೇರಿಸಿ ಪ್ಯಾನ್ ಇಂಡಿಯಾ ಎಲ್ರಿಗೂ ಸೇರಿಸಿ ಹೇಳಿರೋದು ಸರ್. ಹಾಗೆ ಅವ್ರ ಜೊತೆಗೆ ಅಂತಲ್ಲ ಸರ್.